ಹಾಯ್. ಒಂದು ಶಾಂತ ಆಶ್ರಮದಲ್ಲಿ ಋಷಿ ವಾತ್ಸಲ್ಯ ತಮ್ಮ ಶಿಷ್ಯರಿಗೆ ಧರ್ಮ ಮತ್ತು ಸತ್ಯದ ಪಾಠ ಕಲಿಸುತ್ತಿದ್ದರು. ಆರ್ಯ ಎಂಬ ಬಾಲಕ ಅವರಲ್ಲಿ ಹೆಚ್ಚು ಬುದ್ಧಿವಂತನಾಗಿದ್ದ. ಒಂದು ದಿನ ಆರ್ಯ ಕೇಳಿದ, ಗುರುಗಳೇ, ಸತ್ಯ ಹೇಳುವುದು ಯಾವಾಗಲೂ ಸುಲಭವೇ ಎಂದು. ಋಷಿ ಮೃದುವಾಗಿ ನಗುತ್ತಾ ಹೇಳಿದರು, ಸತ್ಯ ಸುಲಭವಲ್ಲ, ಆದರೆ ಅದು ಸರಿಯಾದ ದಾರಿ ಎಂದು. ಆರ್ಯಗೆ ಇದನ್ನು ಅರ್ಥ ಮಾಡಿಕೊಳ್ಳಲು ಋಷಿ ಒಂದು ಪರೀಕ್ಷೆ ಕೊಟ್ಟರು. ನೀನು ಕಾಡಿಗೆ ಹೋಗಿ ಯಾರಿಗೂ ಕಾಣದ ಸ್ಥಳದಲ್ಲಿ ಈ ಬೀಜವನ್ನು ನೆಟ್ಟು ಬಾ ಎಂದು ಹೇಳಿದರು. ಆರ್ಯ ಸಂತೋಷದಿಂದ ಕಾಡಿನ ಕಡೆ ಹೊರಟನು. ಅವನು ಒಂದು ಶಾಂತ ಸ್ಥಳ ಕಂಡು ಬೀಜವನ್ನು ನೆಟ್ಟನು. ಆದರೆ ನೆಡುವಾಗ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂತು. ನನಗೆ ಯಾರೂ ಕಾಣ್ತಾ ಇಲ್ಲ, ಅಂದರೆ ನಿಜವಾಗಿಯೂ ಯಾರೂ ಇಲ್ಲವೇ ಎಂದುಕೊಂಡ. ಅವನು ಸುತ್ತಲೂ ನೋಡಿದ. ಮರಗಳು, ಗಾಳಿ, ಆಕಾಶ ಎಲ್ಲವೂ ಇದ್ದವು. ಆರ್ಯ ಯೋಚಿಸಿದ, ಪ್ರಕೃತಿ ನೋಡುತ್ತಿದೆ, ನಾನು ನನ್ನನ್ನು ಮೋಸ ಮಾಡಿಕೊಳ್ಳಬಾರದು ಎಂದು.